ಫ್ರೆಂಡ್ಸ್, ಇವತ್ತು ಸಂಡೇ ನಾನು ಯಾವಾಗಲೂ ಚಿಕನ್ ಮಾಡ್ತೀನಿ. ಇವತ್ತು ಮಟನ್ ಮಾಡ್ತಾಯಿದ್ದೀನಿ. ಮಟನ್ ಚಾಪ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಮಟನ್ ಬೇಯ್ತಾ ಇದೆ. ಇದಕ್ಕೆ ನಾನು ಏನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಈರುಳ್ಳಿ ಹಾಕಿ, ಸ್ವಲ್ಪ ಅರಿಶಿನ, ಉಪ್ಪು, ಸ್ವಲ್ಪ ಖಾರ ಪುಡಿ ಹಾಕಿ ಮಟನನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಇದು ಮಟನ್ ಚಾಪ್ಸ್ ಮಾಡ್ತಾಯಿದ್ದೀನಿ ಇವತ್ತು. ಯಾವಾಗಲೂ ಚಿಕನ್ ತೋರಿಸ್ತೀನಿ, ಇವತ್ತು ಮಟನ್ ಚಾಪ್ಸ್ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಅದಕ್ಕೆ ಗ್ರೀನ್ ಮಸಾಲೆ ಹಾಕುವಾಗ ಫಸ್ಟು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ ಹಾಕಿ ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಬೇಕು. ಆವಾಗ ಅದು ತುಂಬ ಟೇಸ್ಟ್ ಆಗಿರುತ್ತೆ. ನಾನಿದು ರುಬ್ಬಿರೋದು ಚಾಪ್ಸ್ಗೆ, ಮಟನ್ ಚಾಪ್ಸ್ಗೆ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪೆಪ್ಪರ್, ಚಕ್ಕೆ ಲವಂಗ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಬೇರೆ ಏನೂ ಹಾಕಲ್ಲ ಫ್ರೆಂಡ್ಸ್. ಯಾಕಂದರೆ ಅದು ಜಾಸ್ತಿ ಮಸಾಲೆ ಆದರೆ ತುಂಬ ಚೆನ್ನಾಗಿರಲ್ಲ. ನಾನು ಹಿಂಗೇ ಮಾಡೋದು ನೋಡಿ. ಇವಾಗ ಬೇಯ್ತಾ ಇದೆ. ಇದಕ್ಕೆ ಇದು ಹಾಕ್ತೀನಿ. ಇದು ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ ನಾವು ಇನ್ನೇನು ಮಾಡಬೇಕಂದ್ರೆ ಕುಕ್ಕರ್ ಮುಚ್ಚಿ ಒಂದು 3 ವಿಸಿಲ್ ಮಾಡ್ಕೊಳ್ಬೇಕು. ಮಟನ್ ಚಾಪ್ಸು ಹಾಗೆ 3 ವಿಸಿಲ್, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರೋದು. ಅದಕ್ಕೆ ಕುಕ್ಕರಲ್ಲಿ 3 ವಿಸಿಲ್ ಹಾಕಬೇಕು. ನಾನು ಫಸ್ಟು ಮಟನನ್ನು ಸ್ವಲ್ಪ ಎಣ್ಣೆ ಬಿಡೋ ತನಕ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಚಾಪ್ಸಿಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಪೆಪ್ಪರು, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ ಇಷ್ಟೇ ಫ್ರೆಂಡ್ಸ್ ಹಾಕಿರೋದು. ಇವಾಗ ನೋಡಿ ಇದು ಇವಾಗ ನಾನು ಕುಕ್ಕರ್ ಮುಚ್ಚಿದ್ದೀನಿ. ಕುಕ್ಕರ್ ಮುಚ್ಚಿ 3 ವಿಸಿಲ್ ಮಾಡ್ತೀನಿ. ಮಟನ್ ಚಾಪ್ಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ನೋಡಿ. ಇವಾಗ ಇದು 3 ವಿಸಿಲ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಈ ಕುಕ್ಕರ್ ಮುಚ್ಚಿದ್ದೀನಿ, 3 ವಿಸಿಲ್ ಮಾಡ್ತೀನಿ. ಅಷ್ಟೊತ್ತಿಗೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಕುದೀತಾ ಇದೆ. ಇದು ಚೆನ್ನಾಗಿ ಇವಾಗ 3 ವಿಸಿಲ್ ಆಗಬೇಕು. ನಾನಿವಾಗ ಕುಕ್ಕರ್ ಮುಚ್ಚುತ್ತೀನಿ. ಕುಕ್ಕರ್ ಮುಚ್ಚಿ 3 ವಿಸಿಲ್ ಮಾಡ್ತೀನಿ. 3 ವಿಸಿಲ್ ಚೆನ್ನಾಗಿ ಬೆಂದಿರುತ್ತೆ.